ಡಿ.ಕೆ. ಶಿವಕುಮಾರ್ ಜೊತೆ ವಿಶೇಷವಾಗಿ ಅವ್ರಿಗೆ ನೀರಾವರಿ ಬಗ್ಗೆ ನಾನು ಮಾತಾಡಿದೆ. ಅದನ್ನು ಹೊರತುಪಡಿಸಿ ನಿಮ್ಮ ಕಾರ್ಖಾನೆಗಳು ಯಾವ ರೀತಿ ನಡೀತಾ ಇದೆ, ರೈತರ ಬಿಲ್ ಎಷ್ಟೆಷ್ಟು ಕೊಟ್ಟಿದ್ದೀರಿ ಎಲ್ಲ ಅನ್ನುವಂಥದ್ದನ್ನು ಒಂದು ಸ್ನೇಹಿತ ರೂಪದಲ್ಲಿ ಅವರು ನಮ್ಮ ಮಾತುಕತೆ ಆಯಿತು. ಸರ್, ಇತ್ತೀಚೆಗೆ ರಾಷ್ಟ್ರೀಯ ನಾಯಕ ಬಿಜೆಪಿ ರಾಷ್ಟ್ರೀಯ ನಾಯಕರ ಜೊತೆ ಜಾಸ್ತಿ ಸಂಪರ್ಕದಲ್ಲಿರ್ತಕ್ಕಂಥವ್ರು ಡಿ.ಕೆ. ಶಿವಕುಮಾರ್ ಅವರು. ಹಾಗೆ ಇವಾಗ ರಾಜ್ಯ ಬಿಜೆಪಿ ನಾಯಕರ ಜೊತೆನೂ ಸಂಪರ್ಕದಲ್ಲಿರ್ತಕ್ಕಂಥ ನೋಡಿ, ಹಂಚ್ಕೊಂಡಿದ್ದಾರೆ. ಕೆಲವೊಂದು ಪಕ್ಷದಲ್ಲಿರುವಂತವರು ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಕೆಲಸ ಬೇಕಾದ್ರೆ ನಾವು ಬೇರೆ ಬೇರೆ ಮಂತ್ರಿಗಳ ಜೊತೆಗೆ, ಶಾಸಕರ ಜೊತೆಗೆ ನಾವು ಭೇಟಿ ಆಗ್ತಿರ್ತೀವಿ. ಕೇಂದ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇಲ್ಲಿ ಅವರು ಆ ಇಲಾಖೆಗೆ ಮತ್ತು ಬೇರೆ ಬೇರೆ ಸಹಾಯಗಳು ಕರ್ನಾಟಕಕ್ಕೆ ಬೇಕಾದಾಗ ಸರ್ವೇ ಸಾಮಾನ್ಯ ಮೇಲ್ಗಡೆ ಹೋಗಿ ಭೇಟಿಯಾಗಿರುವಂತದ್ದು. ಆ ರೀತಿ ಅವ್ರು ಮೇಲ್ಗಡೆ ಭೇಟಿಯಾಗಿ ಬಂದಿರಬಹುದು. ಈಗ ನಾನು ಇವತ್ತು ಮಾತಾಡಿದ ತಕ್ಷಣ ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವಂತದ್ದು ಏನಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ಅಥವಾ ಮುರುಗೇಶ್ ನಿರಾಣಿ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥದ್ದು ಏನಿರೋದಿಲ್ಲ. ಈ ಭಾಗದ ಸಮಸ್ಯೆಗಳನ್ನ ಅವ್ರಿಗೆ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಸರ್, ನಿರಾಣಿ ಅವರು ಹೋಗಲ್ಲ, ಎಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರ ಅಂತ ಬಿಜೆಪಿಗೆ ಡಿ.ಕೆ. ಶಿವ ಅವರು ಬರ್ತಾರ. ನೋಡಿ, ರಾಜಕಾರಣ ಅಂದ್ರೆ ಯಾವತ್ತು ಸೂರ್ಯ ಪೂರ್ವಕ್ಕೆ ಹುಟ್ಟುವಂತದ್ದು. ಅದು ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ. ರಾಜಕಾರಣದಲ್ಲಿ ಯಾವತ್ತೂ ಮ್ಯಾಥಮೆಟಿಕ್ಸ್ ಆಗಲ್ಲ. ಇದು ಇವತ್ತು ಏನಿದ್ರು ಕೆಮಿಸ್ಟ್ರಿ. ಇದು 2+2 4 ಆಗ್ಬೋದು, 10 ಆಗ್ಬೋದು, ಏನಾದ್ರೂ ಆಗ್ಬೋದು. ಆ ರೀತಿ ಇದ್ದಾಗ ಒಂದೊಂದು ಪಕ್ಷದಲ್ಲಿ ಇರುವಂತವ್ರು ಶಾಶ್ವತ ವೈರಿಗಳಿರಲ್ಲ ಮತ್ತು ಶಾಶ್ವತವಾಗಿರುವಂತ ಮಿತ್ರರು ಇರಲ್ಲ. ಯಾವಾಗ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬೋದು. ಅದ್ರ ಕಾಯ್ದೆ ನೋಡಿ. ಇಲ್ಲ, ಅದನ್ನೆಲ್ಲ